ಮುದ್ದಲಪಲ್ಲಿ ಗ್ರಾಮದಲ್ಲಿ ವಿಜೃಂಭಣೆಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಚರಣೆ. ಬಾಗೇಪಲ್ಲಿ ತಾಲೂಕಿನ ಮುದ್ದಲಪಲ್ಲಿ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಆಚರಣೆ ಮಾಡಲಾಯಿತು. ಕಲಶ ಹೊತ್ತು ಮಹಿಳೆಯರು, ಮಕ್ಕಳು ಮೆರವಣಿಗೆ ಸಾಗಿದರು. ಡೊಳ್ಳು ಕುಣಿತ ಸಮೇತ ಮೆರವಣಿಗೆ ನೋಡುಗರ ಕಣ್ಮನ ಸೆಳೆಯುವಂತೆ ಇತ್ತು. ಡಾಕ್ಟರ್ ಎಂ.ಎನ್. ರಾಜಾರೆಡ್ಡಿರವರನ್ನು ಮೆರವಣಿಗೆ ಮುಖಾಂತರ ಸ್ವಾಗತವನ್ನು ಗ್ರಾಮಸ್ಥರು ಕೋರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜಾರೆಡ್ಡಿರವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಂದುಕೊಟ್ಟ ಸಂವಿಧಾನದಿಂದಲೇ ನಾವು ಇವತ್ತು ರಾಜಕೀಯವಾಗಿ ಈ ಮಟ್ಟಕ್ಕೆ ಬೆಳೆಯಲು ಸಾಧ್ಯವಾಗಿದೆ. ನಾವು ದೇವರ ಪೂಜೆ ಮಾಡುತ್ತೇವೋ ಇಲ್ಲವೋ ಗೊತ್ತಿಲ್ಲ, ಆದರೆ ಪ್ರತಿ ಮನೆ ಮನದಲ್ಲೂ ಬಾಬಾ ಸಾಹೇಬರ ಪೂಜಿಸುವ ಮೂಲಕ ಅವರ ಸ್ಮರಣೆಯನ್ನು ಮಾಡಬೇಕು. ಅವರು ತಂದುಕೊಟ್ಟಂತಹ ಸಂವಿಧಾನಕ್ಕೆ ಅಪಾಯ ಬಂದಾಗ ಎಲ್ಲರೂ ಸಂಘಟಿತರಾಗಿ ಹೋರಾಟ ಮಾಡುವ ಮೂಲಕ ಸಂವಿಧಾನ ರಕ್ಷಣೆಗೆ ನಿಲ್ಲಬೇಕು ಎಂದರು. ಈ ಸಂದರ್ಭದಲ್ಲಿ ಗಂಗಾಧರಪ್ಪ, ಚೇತನ್, ಕಿರಣ್ ಕುಮಾರ್, ಬೆಂಕಿ, ವೆಂಕಟಶಿವಾರೆಡ್ಡಿ, ಸುಬ್ರಹ್ಮಣ್ಯ, ನವೀನ್, ಮುದ್ದಲಪಲ್ಲಿ ಗ್ರಾಮಸ್ಥರು, ಯುವಕರು, ಮಹಿಳೆಯರು ಹಾಜರಿದ್ದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಮಾನತೆ ತತ್ವ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೂರದೃಷ್ಟಿತ್ವ, ಅವರ ಒಂದು ಮಾನವತಾವಾದ, ಅದಕ್ಕಾಗಿಯೇ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಭಾರತ ಭಾಗ್ಯ ವಿಧಾತ ಅಂತ ಕರಿತೀವಿ. ಬಹುಶಃ ಬಾಬಾ ಸಾಹೇಬ್ರವರು ಹುಟ್ಟಿಲ್ಲ ಅಂತಿದ್ರೆ ಇವತ್ತು ನಾನು, ನೀವು, ಇವೆಲ್ಲರೂ ಇವತ್ತು ನಾವು ಈ ಚೆನ್ನಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ನಾನಂತೂ ದಲಿತ ಕೆರೆಯಲ್ಲಿ ಹುಟ್ಟಿರುವಂತವನು. ಬಾಬಾ ಸಾಹೇಬ್ ಇಲ್ಲ ಅಂದಿದ್ರೆ ನಾನು ಒಂದು ಸಣ್ಣದಾಗಿರುವಂತ ಲಂಗೋಟಿ ಪುಟ್ಕೋಸಿಯನ್ನ ಉಟ್ಕೊಂಡು ಯಾವುದೋ ದೊಡ್ಡ ಭೂಮಾಲೀಕನ ಮನೆಯಲ್ಲಿ ಇವತ್ತು ಹೊಲವನ್ನು ಉಳ್ಬೇಕಾಗಿತ್ತು. ಇವತ್ತು ಶಿಕ್ಷಕನಾಗಿ, ಉಪನ್ಯಾಸಕನಾಗಿ, ಸಂಶೋಧನಾರ್ಥಿಯಾಗಿ ಇವತ್ತನು ಮುಂದೆ ಚೆನ್ನಾಗಿ ಮಾತಾಡ್ತೀನಿ ಅಂದ್ರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್. ಹೀಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ನೆಲ್ಲ ನೋಡೋದು ನಮ್ಗೆ ತುಂಬಾ ಖುಷಿ ಆಗುತ್ತೆ. ತುಂಬಾ ಚೆನ್ನಾಗಿ ರೆಡಿ ಆಗಿದ್ದೀರ ನೀವು. ಹಬ್ಬ ಇದು. ಈ ಹಬ್ಬವನ್ನ ನಮ್ಮ ಬಾಗೇಪಲ್ಲಿಯ ಇದು 7ನೇ ಕಾರ್ಯಕ್ರಮ ನಂದು. ಇವತ್ತು ಈ ತಿಂಗಳಲ್ಲಿ 7ನೇ ಕಾರ್ಯಕ್ರಮ. ಎಲ್ಲ ಕಡೆ ಹಬ್ಬದ ಹಾಗೆ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಜಯಂತಿಯನ್ನ. ಇದು ಹೆಚ್ಚಾಗಬೇಕು. ಪ್ರತಿ ಹಳ್ಳಿಯಲ್ಲೂ, ಪ್ರತಿ ದಲಿತ ಕೇರಿಯಲ್ಲೂ ನಮ್ಮ ಜನಗಳು ಹಬ್ಬದ ರೀತಿಯಲ್ಲಿ ನಾವು ಆಚರಣೆ ಮಾಡ್ಕೋಬೇಕು. ಯಾಕಂದ್ರೆ ಇದು ಸಮಾನತೆಯ ಹಬ್ಬ, ಇದು ಮಾನವೀಯತೆಯ ಹಬ್ಬ, ಇದು ಶಾಂತಿಯ ಹಬ್ಬ. ಹಾಗಾಗಿ ನಾವು ಇದನ್ನ ಹಬ್ಬದ ರೀತಿಯಲ್ಲಿ ಮಾಡಬೇಕು. ಈ ಮನುವಾದಿಯ ಸಂಸ್ಕೃತಿಯ ಹಬ್ಬಗಳನ್ನ ನಾವು ತಿರಸ್ಕರಿಸಬೇಕು. ವೈಜ್ಞಾನಿಕತೆ ನಾವು ಮೈಗೂಡಿಸ್ಕೋಬೇಕು. ಇಲ್ಲಿರುವಂತ ಹಿರಿಯರು ಮಕ್ಕಳನ್ನ ಎಷ್ಟೇ ಕಷ್ಟ ಆಗ್ಲಿ. ಬಸ್ ಹತ್ತುವಾಗ ಬ್ಯಾಗ್ನಿಂದ ಕಳ್ಳತನ ಮಾಡುತ್ತಿದ್ದ ಇಬ್ಬರು ಮಹಿಳೆಯರು ಬಂಧನ. ಚಿಂತಾಮಣಿ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದ ಇಬ್ಬರು ಮಹಿಳೆಯರನ್ನು ಚಿಂತಾಮಣಿ ನಗರ ಠಾಣೆಯ ಪೊಲೀಸರು ವಶಕ್ಕೆ ಪಡೆದು ಠಾಣೆಗೆ ಕರೆದುಕೊಂಡು ಬಂದು ವಿಚಾರಣೆ ಮಾಡಿದಾಗ ಅವರು ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರು ಬಸ್ ಹತ್ತುವ ಸಮಯದಲ್ಲಿ ಅವರ ಬ್ಯಾಗ್ನಿಂದ ಹಣ ಕದಿಯುತ್ತಿದ್ದರು ಎಂದು ಗೊತ್ತಾಗಿದೆ. ಬಂಧಿಸಲಾಗಿದ್ದ ಮಹಿಳೆಯರನ್ನು ಕರೀನಾ ಕೋಂ ಸುನೀಲ್ 24 ವರ್ಷ, ನೀಲಮ್ಮ ಕೋಂ ಪ್ರದೀಪ್ 22 ವರ್ಷ, ಸೇಡಂ ರೋಡ್, ವಿಠಲ್ ನಗರ, ಭಾರತ್ ನಗರ ತಾಂಡ, ಜೆಜೆಎಚ್, ಕಲಬುರಗಿ ಜಿಲ್ಲೆ ಎಂದು ಗೊತ್ತಾಗಿದೆ. ಬಂಧಿತರಿಂದ 90,000 ರೂಪಾಯಿ ನಗದು ಹಣವನ್ನು ಅಮಾನತು ಪಡಿಸಿಕೊಂಡು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಸದರಿ ಪ್ರಕರಣದಲ್ಲಿ ಠಾಣಾ ಪೊಲೀಸ್ ಅಧಿಕಾರಿಗಳಾದ ವಿಜಯಕುಮಾರ್, ಪೊಲೀಸ್ ಇನ್ಸ್ಪೆಕ್ಟರ್ ಪಿಎಸ್ಐ ರಮೇಶ್ ಮತ್ತು ಸಿಬ್ಬಂದಿಯವರಾದ ಸಿದ್ದರೂಢ, ಪಿಸಿ, ಎಚ್ಸಿ ಸುಧಾ, ಸ್ವಾತಿ, ಸುನೀತಾ, ಮಮತಾ, ಪಿಸಿ ಮಮತಾ ಹಾಗೂ ಪಿಸಿ ಸುರೇಶ್ ಅವರು ಪ್ರಕರಣದ ತನಿಖೆಯಲ್ಲಿ ಪಾಲ್ಗೊಂಡು ಇವರ ಉತ್ತಮ ಕಾರ್ಯವನ್ನು ಶ್ಲಾಘನೆ ಮಾಡಿ ಜಿಲ್ಲಾ ವರಿಷ್ಠಾಧಿಕಾರಿಗಳು ಅಭಿನಂದಿಸಿದ್ದಾರೆ.